ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಫೆಬ್ರವರಿ 18 ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನವಲ್ಲ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಣಯ ನಿಮ್ಮ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಸಹಜವಾಗಿಯೇ ಗಂಭೀರ ಸ್ವಭಾವದವರು, ಒಳಗೊಳಗೆ ಆಳವಾಗಿ ಯೋಚನೆ ಮಾಡುವವರು. ಆದರೆ ನಿರ್ಧಾರಕ್ಕೆ ಬರುವ ವೇಳೆಯಲ್ಲಿ ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳುವವರು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಗೊಂದಲ ನಡೀತಾ ಇದೆ. ಯಾರೊಂದಿಗಾದರೂ ಸಂಬಂಧ ಮುಂದುವರಿಬೇಕಾ ಅಥವಾ ಮುಕ್ತಗೊಳಿಸಬೇಕಾ? ಈಗಿರುವ ಉದ್ಯೋಗದಲ್ಲಿ ಉಳಿಬೇಕಾ ಅಥವಾ ಹೊಸ ಅವಕಾಶ ಸ್ವೀಕಾರ ಮಾಡಬೇಕಾ? ಮನೆಯ ವಿಚಾರದಲ್ಲಿ ಮೌನವಾಗಿರಬೇಕಾ ಅಥವಾ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾ? ಈ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಫೆಬ್ರವರಿ 18ರಂದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸೂಚನೆ ಇದೆ. ಈ ದಿನ ನಿಮ್ಮೊಳಗೆ ಆತ್ಮಶಕ್ತಿ ಜಾಗೃತವಾಗುತ್ತೆ. ವೃಶ್ಚಿಕ ರಾಶಿಯವರು ಅವರೇ ಒಂದು ಒಳಗಿನ ಅವರ ವಿಶೇಷ ಏನಪ್ಪ ಅಂತಂದರೆ, ಅವರ ವಿಶೇಷ ಗುಣನೇ ಅವರು ಏನಾದರೂ ಒಂದ್ಸಲ ನಿರ್ಧಾರ ತೆಗೆದುಕೊಂಡ್ರೆ ಹಿಂದಕ್ಕೆ ತಿರುಗೋ ಮಾತೇ ಇಲ್ಲ. ಆದರೆ ಕೆಲವೊಮ್ಮೆ ಅದೇ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣನೇ ಅವರ ಜೀವನದ ತಿರುವು ಕೂಡ ಆಗಿರುತ್ತೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ಮಾತು, ಒಂದು ಹೆಜ್ಜೆ, ಒಂದು ಫೋನ್ ಕಾಲ್ ಅಥವಾ ಒಂದು ಒಪ್ಪಿಗೆ ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿಗೆ ತಳ್ಳುತ್ತದೆ. ಬಹುಶಃ ಇದು ಹಣಕಾಸಿನ ವಿಷಯವಾಗಿರ್ಬೋದು. ನೀವು ಬಹುಕಾಲದಿಂದ ಒಂದು ಪ್ಲ್ಯಾನ್ ಮಾಡಿದ ಒಂದು ಹೂಡಿಕೆ ಅಥವಾ ವ್ಯವಹಾರ ಆರಂಭಿಸುವ ಅವಕಾಶ ಈ ದಿನ ಎದುರಾಗಬಹುದು. ನಿಮ್ಮ ಒಳ ಮನಸ್ಸು ಈಗ ಸಮಯ ಬಂದಿದೆ ಅಂತ ಹೇಳುತ್ತೆ. ನೀವು ಧೈರ್ಯವಾಗಿ ಮುಂದೆ ಬಂದರೆ ಮುಂದಿನ ತಿಂಗಳುಗಳಲ್ಲಿ ಆರ್ಥಿಕವಾಗಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಾ. ಆದರೆ ನೀವು ಭಯಪಟ್ಟು ಹಿಂದೆ ಸರಿದ್ರೆ ಅದೇ ಅವಕಾಶ ಮತ್ತೊಬ್ಬರಿಗೆ ಸಿಗುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಕೂಡ ಈ ದಿನ ಮಹತ್ವದ್ದಾಗಿರುತ್ತೆ. ನೀವು ಯಾರನ್ನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಆದರೆ ಹೇಳಲು ನಿಮಗೆ ಭಯ ಇದ್ದರೆ, ಫೆಬ್ರವರಿ 18 ನಿಮ್ಮ ಧೈರ್ಯದ ದಿನ. ನಿಮ್ಮ ಸತ್ಯವನ್ನು ಹೇಳಿದರೆ ಸ್ಪಷ್ಟತೆ ಸಿಗುತ್ತೆ. ಕೆಲವರಿಗೆ ಇದು ದೂರವಾಗುವ ದಿನ ಕೂಡ ಆಗಿರುತ್ತೆ. ಆದರೆ ಆ ದೂರ ಏನಿದೆ ಅದು ನಿಮ್ಮ ಮನಃಶಾಂತಿಗೆ ಕೂಡ ಕಾರಣ ಆಗಬಹುದು. ವೃಶ್ಚಿಕ ರಾಶಿಯವರು ಅನ್ಯಾಯವನ್ನು ಸಹಿಸೋದಿಲ್ಲ. ಇತ್ತೀಚೆಗೆ ನಿಮ್ಮನ್ನು ಯಾರನ್ನಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಅಥವಾ ನಿಮ್ಮ ಮೇಲೆ ಆರೋಪ ಮಾಡಿರಬಹುದು. ಈ ದಿನ ನೀವು ಮೌನವನ್ನು ಮುರಿಬಹುದು. ನಿಮ್ಮ ನಿಲುವು ಸ್ಪಷ್ಟವಾಗಿ ಹೇಳಬಹುದು. ಅದು ಮೊದಲಿಗೆ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು, ಆದರೆ ನಂತರ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಕೆಲಸದ ಸ್ಥಳದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮತ್ತ ಬರಬಹುದು. ನೀವು ಅದನ್ನು ಸ್ವೀಕರಿಸಬೇಕೇ ಅಥವಾ ನಿರಾಕರಿಸಬೇಕೇ ಎಂಬ ತೀರ್ಮಾನನೇ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತೆ. ನೀವು ಸವಾಲನ್ನು ಸ್ವೀಕರಿಸಿದರೆ ನಿಮ್ಮ ನಾಯಕತ್ವ ಗುಣ ಹೊರಹೊಮ್ಮುತ್ತೆ. ನಿಮ್ಮ ಮೇಲಾಧಿಕಾರಿಗಳು ಇತ್ತೀಚೆಗೆ ನಡೆದ ಒಂದು ಕಷ್ಟಗಳು, ನಷ್ಟಗಳು, ದ್ರೋಹ ಎಲ್ಲವೂ ಕೂಡ ನಿಮ್ಮನ್ನು ಈ ನಿರ್ಧಾರಕ್ಕೆ ಸಿದ್ಧಗೊಳಿಸಲು ನಡೆದ ಪರೀಕ್ಷೆಗಳೇ ಆಗಿರುತ್ತೆ. ಫೆಬ್ರವರಿ 18 ಆ ಪರೀಕ್ಷೆಯ ಫಲಿತಾಂಶದ ದಿನ ಆಗಿರುತ್ತೆ. ನೀವು ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ಕೇಳಬೇಕು. ಇತರರ ಸಲಹೆ ಕೇಳಬಹುದು, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಬೇಕು. ಈ ದಿನ ನೀವು ಒಂದು ಹಳೆಯ ಭಯವನ್ನು ಬಿಟ್ಟುಬಿಡಬೇಕು. ನೀವು ಹಳೆಯ ನೋವನ್ನು ಹಿಡಿದುಕೊಂಡೇ ಇದ್ದರೆ ಅದು ನಿಮ್ಮ ಬೆಳವಣಿಗೆ ಅಡ್ಡಿಯಾಗುತ್ತೆ. ಆ ನೋವನ್ನು ಬಿಡುವ ನಿರ್ಧಾರನೇ ನಿಮ್ಮ ದಿಕ್ಕು ಬದಲಾವಣೆ. ಮನೆಯ ವಿಚಾರದಲ್ಲಿ ಒಂದು ಮಹತ್ವದ ಮಾತುಕತೆ ನಡೀಬಹುದು. ಬಹುಶಃ ಮದುವೆ, ಸ್ಥಳಾಂತರ, ಆಸ್ತಿ ಅಥವಾ ಕುಟುಂಬ ಜವಾಬ್ದಾರಿ ಬಗ್ಗೆ ಚರ್ಚೆ ಆಗಬಹುದು. ನೀವು ಧೈರ್ಯವಾಗಿ ನಿಮ್ಮ ಅಭಿಪ್ರಾಯ ಹೇಳಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಥಾನ ಬಲವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಕೂಡ ಒಂದು ನಿರ್ಧಾರವನ್ನು ಅಗತ್ಯ ಮಾಡಬಹುದು. ನೀವು ನಿರ್ಲಕ್ಷ್ಯ ಮಾಡುತ್ತಿದ್ದ ಸಮಸ್ಯೆಯನ್ನು ಗಮನಿಸಿ ಚಿಕಿತ್ಸೆ ಪ್ರಾರಂಭಿಸುವ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ ವರ್ಷಗಳ ಆರೋಗ್ಯ ಸುಧಾರಿಸುತ್ತೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ತಿರುವುಗಳು ಹಠಾತ್ ಬರುತ್ತೆ, ಆದರೆ ಆ ತಿರುವಿನ ಹಿಂದಿರುಗುವುದು ಅವರ ಒಳಗಿನ ಶಕ್ತಿ. ಫೆಬ್ರವರಿ 18 ನಿಮ್ಮ ಆ ಶಕ್ತಿಯನ್ನು ಹೊರತರುತ್ತೆ. ಈ ದಿನ ನೀವು ನಿಮ್ಮ ಕನಸಿನತ್ತ ಒಂದು ಹೆಜ್ಜೆ ಇಡಬಹುದು. ನೀವು ಬರೆಯಲು, ಹಾಡಲು, ವ್ಯವಹಾರ ಮಾಡಲು, ಸೇವಾ ಕಾರ್ಯ ಮಾಡಲು ಬಹುಕಾಲದಿಂದ ಯೋಚಿಸ್ತಾ ಇದ್ರೆ ಇದೇ ದಿನ ಆರಂಭವಾಗಬಹುದು. ಮೊದಲ ಹೆಜ್ಜೆ ಸಣ್ಣದಾಗಿರಬಹುದು, ಆದರೆ ಅದರ ಪರಿಣಾಮ ದೊಡ್ಡದು. ಕೆಲವರು ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸಬಹುದು. ಇದು ಸರಿಯಾದ ಸಮಯನಾ ಅಂತ ಹೇಳಬಹುದು. ಆದರೆ ನೀವು ನಿಮ್ಮ ಹೃದಯದ ಮಾತನ್ನು ನಂಬಿದರೆ ಸಮಯನೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದಂತೆ ಕಾಣಬಹುದು, ಆದರೆ ಅದೇ ಸಮಯದಲ್ಲಿ ಇನ್ನೊಂದು ದೊಡ್ಡ ಬಾಗಿಲು ಕೂಡ ತೆರೆದುಕೊಳ್ಳುತ್ತೆ. ನೀವು ಗಮನಿಸಬೇಕು,
ಅವಕಾಶಗಳು ಕೆಲವೊಮ್ಮೆ ಸವಾಲಿನ ರೂಪದಲ್ಲಿ ಬರುತ್ತೆ. ನೀವು ಹೆದರದೆ ಸ್ವೀಕರಿಸಿದರೆ ಜಯ ನಿಮ್ಮದೇ ಆಗುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿ. ಫೆಬ್ರವರಿ 18ರಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ 6 ತಿಂಗಳುಗಳ ಫಲಿತಾಂಶವನ್ನು ನಿರ್ಧರಿಸುತ್ತೆ. ನಿಮ್ಮ ಹಣಕಾಸು, ನಿಮ್ಮ ಪ್ರೀತಿ, ನಿಮ್ಮ ಕುಟುಂಬ, ನಿಮ್ಮ ಕನಸು ಎಲ್ಲವೂ ಕೂಡ ಹೊಸ ದಿಕ್ಕಿನಲ್ಲಿ ಸಾಗಬಹುದು. ನೀವು ನಿಮ್ಮ ಜೀವನದ ನಾಯಕರು. ಪರಿಸ್ಥಿತಿಗಳು ನಿಮ್ಮನ್ನು ನಿಯಂತ್ರಿಸಬಾರದು, ನೀವು ಪರಿಸ್ಥಿತಿಗಳನ್ನು ನಿಯಂತ್ರಿಸಬೇಕು. ಈ ದಿನ ದೇವರು ನಿಮಗೆ ಒಂದು ಸಂಕೇತವನ್ನು ನೀಡ್ತಾನೆ. ಅದನ್ನು ಗುರುತಿಸಿ. ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡುತ್ತೆ. ನೀವು ಒಂದು ವಿಷಯವನ್ನು ಅಂತಿಮವಾಗಿ ಮುಕ್ತಗೊಳಿಸ್ತೀರಾ. ಅದು ಒಂದು ಸಂಬಂಧ ಆಗಿರಬಹುದು, ಒಂದು ಕೆಲಸ ಆಗಿರಬಹುದು, ಅಥವಾ ಒಂದು ಹಳೆಯದು ಭಯ ಆಗಿರಬಹುದು. ಅದನ್ನು ಬಿಡುವ ಒಂದು ಕ್ಷಣನೇ ನಿಮ್ಮ ಸ್ವಾತಂತ್ರ್ಯದ ಆರಂಭ ಆಗುತ್ತೆ. ಫೆಬ್ರವರಿ 18 ನಿಮ್ಮ ಪುನರ್ಜನ್ಮದ ದಿನ ಆಗಿರುತ್ತೆ. ನೀವು ಹೊಸ ಆತ್ಮವಿಶ್ವಾಸದೊಂದಿಗೆ ಮುಂದುವರಿತೀರಾ. ನಿಮ್ಮ ಶತ್ರುಗಳು ಮೌನವಾಗ್ತಾರೆ. ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನಿಗೆ ನಿಲ್ತಾರೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಈ ದಿನವನ್ನು ನೀವು ಸಾಮಾನ್ಯ ದಿನ ಅಂತ ನೋಡೋದಕ್ಕೆ ಹೋಗಬೇಡಿ. ಬೆಳಿಗ್ಗೆ ಎದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒಂದು ಕ್ಷಣ ಧ್ಯಾನ ಮಾಡಿ. ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ನಂತರ ನಿರ್ಧಾರ ತೆಗೆದುಕೊಳ್ಳಿ. ನೀವು ಧೈರ್ಯವಾಗಿ ನಡೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದ್ಭುತ ಫಲಿತಾಂಶಗಳು ಕಾಣುತ್ತೆ. ವೃಶ್ಚಿಕ ರಾಶಿಯವರೇ, ಫೆಬ್ರವರಿ 18 ನಿಮ್ಮ ದಿಕ್ಕನ್ನು ಬದಲಾಯಿಸುವ ತಿರುವು. ಧೈರ್ಯ, ಸ್ಪಷ್ಟತೆ ಮತ್ತು ವಿಶ್ವಾಸ ನಿಮ್ಮ ಜೊತೆ ಇದ್ರೆ ಜಯ ಖಚಿತ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ.